ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಯ ಕನ್ನಡ ಲಾಗ್ ಚಾನಲ್. ಈಗ ಟೈಮು ಸಂಜೆ 7 ಗಂಟೆ. ನಾನು ಡ್ರೆಸ್ಸಿಂಗ್ ಟೇಬಲನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ತುಂಬ ದಿನ ಆಯಿತು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ದೇನೆ. ಒಂಥರ ಡಸ್ಟ್ಬಿನ್ ಥರ ಆಗೋಗಿತ್ತು ಡ್ರೆಸ್ಸಿಂಗ್ ಟೇಬಲ್ ಅನ್ನೋದು. ಹಾಗಾಗಿ ಎಲ್ಲ ಒರೆಸಿ ಇಡ್ತಾ ಇದ್ದೇನೆ. ಮತ್ತು ಇಲ್ಲಿ ಬೇಕಾದಷ್ಟು ಬೇಡದೇ ಇರುವಂತಹ ವಸ್ತುನೇ ಇದ್ದಾವೆ. ಸೊ ಎಲ್ಲನೂ ಒಂದು ಸಲ ತೆಗೆದಿಡೋಣ ಅಂಥೇಳಿ ಬೇಕಾದಷ್ಟು ಮಾತ್ರ ತೆಗೆದಿಟ್ಟು ಬೇಡದ್ದೆಲ್ಲ ಎಸೆಯೋಣ ಅಂಥೇಳಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಯ ಕನ್ನಡ ಲಾಗ್ ಚಾನಲ್. ಈಗ ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಟೈಮಿಗ 7 ಗಂಟೆ. ನೋಡಿ, ಇಷ್ಟು ದಿನ ಎಷ್ಟು ಚಳಿ ಇತ್ತು, ಸ್ವೆಟ್ರ್ ಹಾಕ್ಕೊಂಡು ಹೋಗ್ತಿದ್ದೆ. ಆದರೆ ಈಗ ಎಷ್ಟು ಬೇವ್ತಿದ್ದೇನೆ ನೋಡಿ. ಅರ್ಧ ಗಂಟೆ ವಾಕಿಂಗ್ ಮಾಡ್ಕೊಂಡು ಬಂದರೂ ಎಷ್ಟು ಬೇವ್ತಿದ್ದೇನೆಂದರೆ ಸ್ವೆಟ್ ಎಲ್ಲ. ಎಷ್ಟು ಬೇಗ ವೆದರ್ ಚೇಂಜ್ ಆಗುತ್ತೆ ಅಲ್ವಾ? ಅದು ಆ ಕಾಲಕ್ಕೆ ಅದು ಚೇಂಜ್ ಆಗ್ತಾ ಬರ್ತದೆ. ಶಿವರಾತ್ರಿ ಆದ ತಕ್ಷಣ ಶಿವರಾತ್ರಿವರೆಗೂ ಚಳಿ ಅಂತಾರೆ, ನಿಜ. ಹೇಗೆ ನೋಡಿ, ಎಷ್ಟು ಬೇಗ ಬದಲಾಯಿತು ವಾತಾವರಣ. ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಬೇಕು. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಚಿತ್ರಾನ್ನ ಮಾಡ್ಕೊಳ್ಬೇಕಂತ ಇದ್ದೇನೆ. ಪ್ರಿಪೇರ್ ಮಾಡ್ಕೊಳ್ಬೇಕು. ಇನ್ನು ಇವತ್ತು ನಮ್ಮ ಅನಗಂಗೆ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದೆ. ಸೈನ್ಸ್ ಫಸ್ಟಿಗೆ ಎಕ್ಸಾಮು. ಸೊ ಅವಳು ಎದ್ದು ಓದ್ಕೊಳ್ತಾ ಇದ್ದಾಳೆ. ಈಗ ಬೇಗ ರೆಡಿ ಮಾಡ್ಕೊಳ್ಳೋಣ. ಚಿತ್ರಾನ್ನ ರೆಡಿ ಆಯಿತು. ಈಗ ನೋಡಿ ತೋರಿಸ್ತೇನೆ. ಈ ರೀತಿ ಬಂದಿದೆ ಚಿತ್ರಾನ್ನ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ನನಗಂತಲ್ಲ, ನಮ್ಮ ಅನಗಂಗೂ ಇಷ್ಟ, ನಮ್ಮ ಮನೆಯವರಿಗೂ ಕೂಡ ಎಲ್ರಿಗೂ ಇಷ್ಟ. ಹಾಯ್ ಫ್ರೆಂಡ್ಸ್, ಈಗ ಟೈಮು 9:30. ಈಗ ಬಟ್ಟೆ ನೆನೆಸ್ಕೊಂಡು ಬರೋಣ. ಈಗ ಒಂದು 11 ಗಂಟೆ 11:15ಗೆ ನಾನು ಬಟ್ಟೆ ತೊಳೆದಿದ್ದೇನೆ. ಹಾಗಾಗಿ 1 ಗಂಟೆ ಮೊದಲೇ ಬಟ್ಟೆ ನೆನೆಸಿದ್ರೆ ಚೆನ್ನಾಗಿರುತ್ತಲ್ವ? ಸೊ ಹಾಗಾಗಿ ಬಟ್ಟೆ ನೆನೆಸ್ಕೊಂಡು ಬರೋಣ. ನಾನು ಬಟ್ಟೆ ನೆನೆಸಲಿಕ್ಕೆ ಪತಂಜಲಿ ಸೋಪ್ ಪೌಡ್ರನ್ನೇ ಯೂಸ್ ಮಾಡ್ತೇನೆ. ಯಾಕಂದರೆ ನನಗೆ ಬೇರೆ ಯಾವುದೇ ಸೋಪ್ ಪೌಡ್ರ್ ಯೂಸ್ ಮಾಡಿದರೆ ಎಲರ್ಜಿ ಆಗುತ್ತೆ. ಸೊ ಹಾಗಾಗಿ ಪತಂಜಲಿ ಪೌಡ್ರನ್ನೇ ಯೂಸ್ ಮಾಡೋದು. ಬಟ್ಟೆ ನೆನೆಸ್ಕೊಂಡಿದ್ದೇನೆ. ಬಟ್ಟೆ ಕೂಡ ನೆನೆಸಾಯಿತು. ಇಷ್ಟು 1 ಬಕೆಟ್ ಬಟ್ಟೆ ಇತ್ತು, ನೆನೆಸಾಯಿತು. ಈಗ ನಾನು ಅಂಗಳದಲ್ಲಿ ಜಡ್ಡಿ ತುಂಬ ಆಗಿತ್ತು. ಅಂದರೆ ಈ ಇಂಟರ್ಲಾಕ್ ಮಧ್ಯದಲ್ಲಿ ಹುಲ್ಲು ಬೇಡದಿರುವಂಥ ಹುಲ್ಲೆಲ್ಲ ಬೆಳೆಯುತ್ತೆ. ಅಂದರೆ ನಾನು ಡೈಲಿ ಗಿಡಗಳಿಗೆ ನೀರು ಹಾಕ್ತೇನಲ್ವ? ಸೊ ಹಾಗಾಗಿ ಅಂಗಳಕ್ಕೆ ನೀರು ಬೀಳುತ್ತೆ. ನೀರು ಬಿದ್ದ ತಕ್ಷಣ ಅಲ್ಲಿ ಜಡ್ಡಿ ಎಲ್ಲ ಹುಟ್ಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲ ತೆಗಿತಾ ಇದ್ದೇನೆ. ಇದೊಂದು ಪ್ರಾಬ್ಲಮ್ಮು. ಅಂದರೆ ಮಳೆಗಾಲ ಬೇಸಿಗೆಗಾಲ ಅಂತ ಯಾವ ದಿನ ಅಂತ ಇಲ್ಲ, ಯಾವಾಗಲೂ ಬೆಳೀತಾ ಇರುತ್ತೆ, ಯಾವಾಗಲೂ ತೆಗಿತಾ ಇರೋದೇನೆ. ಇವತ್ತು ಮನೆ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಜನಗಳೆಲ್ಲ ಬಂದಿದ್ದಾರೆ. ಅವರು ಕೂಡ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ತುಂಬ ಸೌಂಡು ಮೇಲೆಗಡೆಯಿಂದ ಅವರು ಏನೇನೋ ಕೆಲಸ ಮಾಡ್ತಾರಲ್ವ? ಸೊ ಹಾಗಾಗಿ ಅದು ಸೌಂಡ್ ಆಗ್ತಾ ಇದೆ. ನೋಡಿ ಎಷ್ಟೆಲ್ಲ ಜಡ್ಡಿ ಇಂಟರ್ಲಾಕ್ ಮಧ್ಯದಲ್ಲಿ. ಹಾಗೆ ಒಂದು ಸಲ ಕ್ಲೀನಾಗಿ ಗುಡಿಸ್ಕೊಳ್ಳೋಣ ಅಂಥೇಳಿ ಅಂಗಳ ಕಸ ಕೂಡ ಗುಡಿಸ್ಕೊಳ್ತಾ ಇದ್ದೆ. ತುಂಬ ದಿನ ಆಗಿತ್ತು ಅಂಗಳದ್ದು ಜಡ್ಡಿ ತೆಗೆದೇನೆ. ಹಾಗಾಗಿ ತುಂಬ ಇತ್ತು. ಅಂದರೆ ಒಂದು ಅರ್ಧ ಗಂಟೆ ಇದಕ್ಕೆ ಆಗೋಯಿತು. ಏನು ಮಾಡೋದು, ಆವಾಗ ಕ್ಲೀನ್ ಮಾಡ್ಕೊಳ್ಬೇಕಲ್ವ ಅಂಗಳ ಎಲ್ಲ. ಸೊ ಹಾಗಾಗಿ ಈಗ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂಥೇಳಿ ನೀರು ಹಾಕೊಳ್ಳೋ ಕೆಲಸಕ್ಕೆ ಬಂದೆ. ಅಂಗಳದಲ್ಲಂತೂ ತುಂಬ ಡಸ್ಟ್ ಆಗುತ್ತೆ. ಮತ್ತು ರೋಡಲ್ಲೂ ಕೂಡ ಸಿಮೆಂಟ್ ರೋಡ್ ಆದರೂ ಕೂಡ ಅಲ್ಲಿ ಮಣ್ಣೆಲ್ಲ ಇರುತ್ತಲ್ವ ಆ ಸೈಡಿಗೆ. ಒಂದು ಗಾಡಿ ಬಂದರೆ ಸಾಕು ಎಷ್ಟು ಧೂಳು ಹಾರತ್ತಂದರೆ. ಸೊ ಹಾಗಾಗಿ ನಾನು ಸ್ವಲ್ಪ ಅಂಗಳಕ್ಕೂ ಅಂಗಳ ಅಲ್ಲ ರೋಡಿಗೂ ಕೂಡ ಸ್ವಲ್ಪ ನೀರು ಹಾಕ್ತೇನೆ. ಸ್ವಲ್ಪ ಡಸ್ಟ್ ಆದರೂ ಹೋಗಲಿ ಅಂಥೇಳಿ. ಆದರೂ ಅಷ್ಟೇ ಪದೇ ಹಾಗೆಯೇ ಎಲ್ಲ ಗಿಡಗಳಿಗೆ ನೀರು ಹಾಕಾಯಿತು. ಪಾಟಲ್ಲಿರೋ ಗಿಡಗಳಿಗಂತೂ ಡೈಲಿ ನೀರು ಬೇಕೇ ಬೇಕು. ಈಗ ಬೇಸಿಗೆ ಬೇರೆ, ಬಿಸಿಲು ತುಂಬ ಅಲ್ವಾ? ಸೊ ಹಾಗಾಗಿ ಬೇಗ ಬಾಡಿ ಹೋಗುತ್ತೆ ಗಿಡಗಳೆಲ್ಲ. ಸೊ ಹಾಗಾಗಿ ನೋಡಿ ಅಂಗಳಕ್ಕೂ ಕೂಡ ನೀರು ಹಾಕ್ಕೊಂಡೆ, ಡಸ್ಟ್ ಇರಬಾರ್ದು ಅಂಥೇಳಿ. ಹಾಗೆ ಅಂಗಳ ಕಸ ಗುಡಿಸ್ಕೊಂಡು ನೀರು ಹಾಕಿ ಮನೆ ಒಳಗೆ ಬಂದೆ. ಈಗ ಮನೆ ಒಳಗೂ ಕೂಡ ಕಸ ಗುಡಿಸ್ತಾ ಇದ್ದೀನಿ. ಇವತ್ತು ಕಸ ಗುಡಿಸ್ಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಅಂದರೆ ಹೊರಗಿನ ಕೆಲಸ ಎಲ್ಲ ಮಾಡ್ಕೊಂಡು ಬಂದಲ್ವ. ಹಾಗೆ 1-2 ರೌಂಡ್ ಜುಪಿಟರ್ ಕೂಡ ಓಡಿಸ್ಕೊಂಡು ಬಂದೆ. ಈಗ
ಆಗ ಎಲ್ಲ ಕಿಚನ್ ಕಟ್ಟೆನೆಲ್ಲ ಒಂದು ಸಲ ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದು. ಗೊತ್ತಿದೆ ನಿಮಗೆ, ನಾನು ಕ್ಲೀನ್ ಮಾಡ್ಕೊಳ್ದೇನೆ ಅಡುಗೆ ಸ್ಟಾರ್ಟ್ ಮಾಡೋಲ್ಲ ಅಂಥೇಳಿ. ಸೊ ಹಾಗಾಗಿ ಒಂದು ಸಲ ಚೆನ್ನಾಗಿ ಒರೆಸ್ಕೊಂಡೆ. ಬ್ರೇಕ್ಫಾಸ್ಟ್ ಮಾಡಿದೆ ಅಂದರೆ ಪಾತ್ರೆ ಎಲ್ಲ ತೊಳೆದಿರ್ದಿರತ್ತಲ್ವ, ಸೊ ಹಾಗಾಗಿ ಮೆಸ್ಸಿ ಆಗಿರುತ್ತೆ. ಒಂದು ಸಲ ಕ್ಲೀನ್ ಮಾಡಿಕೊಂಡೆ ಎಲ್ಲ. ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಮನೇಲಿ ಸಾಂಬಾರಿಗೆ ನುಗ್ಗೆಕಾಯಿ ಮತ್ತು ಈರುಳ್ಳಿ ಹಾಕಿ ಸಾಂಬಾರು ಮಾಡೋದು ಅಂಥೇಳಿ ಮಸಾಲೆ ಕೂಡ ತೆಗೆದಿಟ್ಟಿದ್ರು ನಮ್ಮ ಅತ್ತೆ. ಅವರು ಕಾಯಿ ತುರಿ ಎಲ್ಲ ಅವರೇ ತುರ್ಕೊಡೋದು. ಹಾಗಾಗಿ ಮಸಾಲೆ ಕೂಡ ರುಬ್ಕೊಂಡಾಯಿತು. ಅನ್ನಕ್ಕೂ ಕೂಡ ಇಟ್ಟೆ ವೈಟ್ ರೈಸ್ ಇವತ್ತು, ಯಾಕಂದರೆ ಬೆಳಿಗ್ಗೆ ಮಾಡಿದ ಚಿತ್ರಾನ್ನನೂ ಇತ್ತು. ಸೊ ಹಾಗಾಗಿ ಸ್ವಲ್ಪನೇ ಅನ್ನ ಮಾಡಿದ್ರೆ ಸಾಕು ಅಂಥೇಳಿ ಮತ್ತು ನಾನು ಕುಚ್ಚಲಕ್ಕಿ ಅನ್ನಕ್ಕೆ ಇಡಲಿಲ್ಲ, ವೈಟ್ ರೈಸೇ ಮಾಡಿಕೊಂಡೆ. ಸ್ವಲ್ಪ ಅಕ್ಕಿ, ಅದು ಸ್ವಲ್ಪ ಅನ್ನ ಮಾಡೋದಲ್ವ ಅಂಥೇಳಿ. ಹಾಗೆ ಸ್ವಲ್ಪ ಕೆಂಪು ಹರಿಗೆ ಮತ್ತು ಬಿಳಿ ಹರಿಗೆ ಇತ್ತು, ಅದ್ರ ಪಲ್ಯ ಮಾಡ್ಕೊಳ್ಳೋದು ಈಗ ಇವತ್ತು. ಈರುಳ್ಳಿನ ಫ್ರೈ ಮಾಡಲಿಕ್ಕೆ ಇಟ್ಕೊಂಡೆ, ಅಂದರೆ ಸಾಂಬಾರಿಗೆ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ನುಗ್ಗೆಕಾಯಿ ಎಲ್ಲ ಹಾಕೋದು. ಮತ್ತು ಈ ಕಡೆ ಪಲ್ಯಗೂ ಕೂಡ ಇಟ್ಕೊಂಡೆ. ಸಾಸಿವೆ ಮತ್ತು ಹಸಿಮೆಣಸು ಹಾಕಿ ಒಗ್ಗರಣೆ ಕೊಟ್ಟು ಪಲ್ಯಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಟೇಸ್ಟಿ ಆಗೋದಿಲ್ಲ, ಆದರೂ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದಂತ ಹೇಳಿ ಮಾಡೋದು, ತಿನ್ನೋದು. ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ನುಗ್ಗೆಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಫ್ರೈ ಆಯಿತು, ನುಗ್ಗೆಕಾಯಿ ಮತ್ತು ಒಂದು ಅರ್ಧ ಆಲೂಗಡ್ಡೆ ಇತ್ತು, ಅಷ್ಟೇ ಹಾಕ್ಕೊಂಡೆ. ಹೆಚ್ಚು ಆಲೂಗಡ್ಡೆ ಹಾಕಿದ್ರೆ ಯಾರೂ ತಿನ್ನಲ್ಲ ಮನೆಯಲ್ಲಿ, ಅದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೋದಷ್ಟೇ. ಈ ಕಡೆ ಅನ್ನ ಹೆಸರು ಕುದಿದು ನೋಡಿ ಹೆಸರು ಬಂದಿದೆ. ನಾನೀಗ ಒಂದು ಮುಚ್ಚಿಬಿಡ್ತೇನೆ. ಅಕ್ಕಿ ಮತ್ತು ನೀರನ್ನು ಒಂದು ಸಲ ಇಟ್ಟು ತೊಳೆದು ಇಡ್ತೇನೆ ನಾನು. ಒಂದು ಕುದಿ ಬಂದ ತಕ್ಷಣ ಮುಚ್ಚಿಬಿಟ್ರಾಯಿತು. ಒಂದು 15 ಮಿನಿಟ್ಸ್ ಬಿಟ್ಟು ನೋಡಿದ್ರೆ ಅನ್ನ ಆಗಿರುತ್ತೆ, ಬಾಗಿಸ್ಕೊಂಡ್ರಾಯಿತು. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡೆ ಪಲ್ಯಗೆ. ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಆಗ್ತಾ ಬಂತು. ಅನ್ನ ಕೂಡ ಆಯಿತು, ಬಾಗಿಸ್ಕೊಳ್ಳೋದು ಈಗ. ನಮ್ಮನೇಲಿ ಇವತ್ತು ಬದನೆಕಾಯಿ ತಂದಿತ್ತು. ನಮ್ಮ ದೊಡ್ಡ ಭಾವನವರು ಬದನೆಕಾಯಿ ತಂದು ಕೊಟ್ಟಿದ್ದರು. ಎಷ್ಟು ದೊಡ್ಡ ಇತ್ತಂದರೆ ತುಂಬ ದೊಡ್ಡದಾಗಿತ್ತು. ಅದನ್ನ ಕೂಡ ಇವತ್ತು ಫ್ರೈ ಮಾಡಿಕೊಡ್ಬೇಕು. ಅನ್ನ ಕೂಡ ಬಾಗಿಸ್ಕೊಂಡೆ ನೋಡಿ. ಬಟ್ಟೆ ಕೂಡ ಒಗೆದಾಯಿತು. ಸ್ವಲ್ಪ ಬಟ್ಟೆ ಇತ್ತು ಇವತ್ತು, ಒಂದೇ ಬಕೆಟ್ ಬಟ್ಟೆ ಇತ್ತು, ಅದನ್ನು ಕೂಡ ಬಿಸಿಲಿಗೆ ಹಾಕಾಯಿತು. ಈಗ ಮನೆ ಒಳಗೆ ಮತ್ತೆ ಹೋಗಬೇಕು. ನೋಡಿ ಬದನೆಕಾಯಿ ತುಂಬ ಚೆನ್ನಾಗಿದೆ. ಅದು ಎಷ್ಟು ಖುಷಿ ಆಗುತ್ತಂದರೆ ತುಂಬ ಖುಷಿ ಆಗುತ್ತೆ. ನೋಡಿ ಎಷ್ಟು ದೊಡ್ಡ ಬದನೆಕಾಯಿ ಇತ್ತು. ಆ ಬದನೆಕಾಯಿ ಫ್ರೈ ಮಾಡ್ಕೊಡೋದು ಈಗ. ಊಟಕ್ಕೆ ಏನಿಲ್ಲ ಅಂದರೂ ಒಂದು ಫ್ರೈ ಅಥವಾ ಬಜೆ ಈ ಥರ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಖುಷಿ. ಆದರೆ ನಾನು ಎಣ್ಣೆದು ಹೆಚ್ಚು ತಿನ್ನಲ್ಲ, ಬಜೆ ಗಿಜೆ ಹೆಚ್ಚು ತಿನ್ನೋದಿಲ್ಲ ಅಂತ, ಹೆಲ್ತಿಗೂ ತುಂಬ ಒಳ್ಳೆಯದಲ್ಲ ಅಂಥೇಳಿ ಅಪರೂಪಕ್ಕೆ ಯಾವಾಗಲಾದರೂ ಒಂದು ವಾರಕ್ಕೊಂದು ಸಲ ಅಥವಾ 15 ದಿನಕ್ಕೊಂದು ಸಲ. ಈಗಂತೂ ಸದ್ಯದಲ್ಲಿ ನಾನು ಬಜೆ ಮಾಡೇ ಇಲ್ಲ, ಪೂರಿ ಬನ್ಸ್ ಕೂಡ ಮಾಡೇ ಇಲ್ಲ, ಎಣ್ಣೆ ಅಷ್ಟು ಒಳ್ಳೆಯದಲ್ಲ ಅಂಥೇಳಿ. ಇದು ಆ ಬದನೆಕಾಯಿ ಸ್ವಲ್ಪ ದೊಡ್ಡ ಆಗಿದೆ ಅಲ್ವಾ ಪೀಸ್, ಹಾಗಾಗಿ ಒಂದು 5 ನೋಡಿ 5-6 ಅಷ್ಟೇ ಹಿಡಿದಿತ್ತು. ಇನ್ನೊಂದು ಸಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆ. ಈಗ ಊಟ ಮಾಡೋದು. ಊಟಕ್ಕೆ ನೋಡೋಣ. ಇವತ್ತು ಚಿತ್ರಾನ್ನ, ಬೆಳಿಗ್ಗೆ ಮಾಡಿದ ಚಿತ್ರಾನ್ನ. ನಾನೀಗ ಸಾರಿ ಉಟ್ಕೊಂಡು ರೆಡಿ ಆದೆ. ಎಲ್ಲಿಗೆ ಹೋಗೋದು ಅಂತ ಹೇಳಿ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ನಾನು ಸಾರಿ ಉಡೋದು ದೇವಸ್ಥಾನಕ್ಕೆ ಹೋಗುವಾಗ ಮಾತ್ರ. ಸೊ ಹಾಗಾಗಿ ಯಾವ ದೇವಸ್ಥಾನ ಅಂತ ಹೇಳ್ತೇನೆ ನೋಡಿ. ರೆಡಿ ಆದ್ವಿ. ಹಾಯ್ ಫ್ರೆಂಡ್ಸ್, ಈಗ 5:15. ನಮ್ಮ ಮನೆಯಾಗ ಸ್ಕೂಲಿಂದ ಬಂದಳು. ತಿಂಡಿ ತಿನ್ನಲಿಲ್ಲ ಅವಳು ಇವತ್ತು. ಯಾಕೋ ಗೊತ್ತಿಲ್ಲ, ದಿನ ಏನಾದರೂ ತಿಂತಿದ್ರು, ಇವತ್ತು ಏನೂ ಬೇಡ ಅಂತೆ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೋಳಿಬೀರಪ್ಪ ದೇವಸ್ಥಾನದ ಪ್ರತಿಷ್ಠೆ ಅಂತ ಹೇಳಿದ್ನಲ್ವ ಮೊನ್ನೆ ಮೆರವಣಿಗೆ ಇತ್ತಲ್ವ, ಅದ್ರ ಸಲುವಾಗಿ ಇವತ್ತು ದೇವಸ್ಥಾನ ಪ್ರತಿಷ್ಠೆ ದಿವಸ ಇವತ್ತು. ಸೊ ಹಾಗಾಗಿ ಗೋಳಿಬೀರಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗಳು ಮತ್ತು ನಮ್ಮ ಅತ್ತೆ 3 ಜನ ಸೇರಿ. ನಮ್ಮ ಹಸ್ಬೆಂಡ್ ಏನು ಬರೋದಿಲ್ಲ, ಅವರು ಸ್ವಲ್ಪ ಬ್ಯುಸಿ, ಹಾಗಾಗಿ ನಾವು 3 ಜನ ಹೋಗಿ ಬರ್ತೇವೆ. ನಾನು ರೆಡಿ ಆದೆ. ಅನಗ ಕೂಡ ರೆಡಿ ಆಗ್ತಾ ಇದ್ದಾಳೆ ನೋಡಿ. ಇವತ್ತು ನಾನು ಈ ರೀತಿ ರೆಡಿ ಆದೆ, ಸಿಂಪಲ್ಲಾಗಿ. ನಮ್ಮ ಮನೆಗೆ ನೋಡಿ ರೆಡಿ ಆದಳು. ಈಗ ಹೋಗೋದು. ದೇವ್ರಿಗೆ ದೀಪ ಹಚ್ಚಿಟ್ಟು ಹೋಗ್ತೇನೆ, ಯಾಕಂದರೆ ಬರೋ ತನಕ ಸ್ವಲ್ಪ ಲೇಟ್ ಆಗ್ಬೋದು. ಹಾಗಾಗಿ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಹೋಗ್ತೇನೆ. ಸಿಗ್ತೇನೆ ಆಮೇಲೆ. ನಾವು ಹೋಗೋ ದೇವಸ್ಥಾನ ಸ್ವಲ್ಪ ದೂರ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ರಿಕ್ಷಾಗೆ ಹೇಳಿದರು. ರಿಕ್ಷಾ ಬಂದಿದೆ. ಈಗ ನಾವು ಹೊರಡ್ತಾ ಇದ್ದೀವಿ.
ಅಂದರೆ ಒಳಗೆಲ್ಲ ಲೈಟ್ ಹಾಕ್ಕೊಂಡೇ ಹೋಗ್ತೇನೆ. ಬರಲಿಕ್ಕೆ ಲೇಟ್ ಆದರೂ ಕೂಡ ಲೈಟ್ ಇರಬೇಕಲ್ವ. ಸೊ ಹಾಗಾಗಿ ಹೊರಗಡೆನೂ ಲೈಟ್ ಹಾಕಿದೆ, ಒಳಗಡೆನೂ ಕೂಡ ಲೈಟ್ ಹಾಕಿದೆ. ಕೀ ಲಾಕ್ ಮಾಡಿ ಈಗ ನಾವು ಹೊರಡೋ ಸಮಯ. ಈಗಾಗಲೇ ರಿಕ್ಷಾ ಬಂದು ನಿಂತು ಒಂದು 10 ನಿಮಿಷ ಆಯಿತು. ನಮ್ಮದೇ ಸ್ವಲ್ಪ ಲೇಟ್ ಆಯಿತು. ಈಗ ಹೊರಟ್ವಿ ದೇವಸ್ಥಾನದ ಕಡೆಗೆ ನಮ್ಮ ಪ್ರಯಾಣ. ಗೋಳಿಬೀರಪ್ಪ ದೇವಸ್ಥಾನ ನಿಮ್ಗೆ ತೋರಿಸ್ತೇನೆ ನೋಡಿ. ದೇವಸ್ಥಾನ ನೋಡಿಕೊಂಡು ನೀವು ಕೂಡ ದೇವರ ದರ್ಶನ ಮಾಡುವಿರಂತೆ ನಮ್ಮ ಜೊತೆ. ಇಲ್ಲಿ ದೇವಸ್ಥಾನದ ಹೊರಗಡೆನೇ ತೆಂಗಿನಕಾಯಿ ಎಲ್ಲ ಒಡೆಯೋದು, ಇಲ್ಲೇ ಹಣ್ಣುಕಾಯಿ ಎಲ್ಲ ಇಲ್ಲೇ ಕೊಟ್ವಿ, ಮತ್ತು ಇಲ್ಲೇ ತೀರ್ಥ ಪ್ರಸಾದ ಕೂಡ ಕೊಡ್ತಾರೆ. ಸೊ ಹಾಗಾಗಿ ನಾವಿಲ್ಲಿ ಕಾಯನ್ನು ಹೊಡೆಸ್ಕೊಂಡು ಈಗ ದೇವಸ್ಥಾನದ ಒಳಗೆ ಹೋಗೋದು. ತುಂಬ ಜನ ಇದ್ದರು ನೋಡಿ. ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಪುನರ್ ಪ್ರತಿಷ್ಠೆ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವರ ಪುನರ್ ಪ್ರತಿಷ್ಠೆ. ಇದನ್ನು ನೋಡೋದು ನಮಗೆ ತುಂಬ ಪುಣ್ಯದ ಕೆಲಸ ನೋಡಿ. ಎಷ್ಟು ಚೆನ್ನಾಗಿ ಗೋಳಿಬೀರಪ್ಪ ದೇವಸ್ಥಾನ ನೋಡಿ. ಈ ಮಧ್ಯದಲ್ಲಿರೋದು ಗೋಳಿಬೀರಪ್ಪ ದೇವಸ್ಥಾನ. ಈ ದೇವರು ನೋಡಿ. ಈ ದೇವಸ್ಥಾನನೇ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಹಳೇ ದೇವಸ್ಥಾನ ಇದ್ದಾಗ ನಾನು ಒಂದು ಸಲ ಬಂದಿದ್ದಂತೆ, ನನಗೆ ನೆನಪಿಲ್ಲ. ನಮ್ಮ ಅತ್ತೆಯವರು ಹೇಳ್ತಾರೆ ನೀವು ಹೋಗಿದ್ದೆ ಅಂಥೇಳಿ. ನಾನು ವಾದ ಮಾಡ್ತೇನೆ, ಯಾಕಂದರೆ ನಾನು ಹೋಗಿಲ್ಲ ಅಂತೇಳಿ. ಅವರು ನಾನು ಹೋಗಿದ್ದೇನೆ ಅಂತ ಹೇಳ್ತಾರೆ, ಅವ್ರ ಜೊತೆನೇ ಹೋಗಿದ್ದಂತೆ. ಆದರೆ ನಂಗೆ ಸ್ವಲ್ಪನೂ ನೆನಪಿಲ್ಲ ಹೋಗಿದ್ದು. ದೇವಸ್ಥಾನದಲ್ಲಿ ಕೂತ್ಕೊಂಡು ನಾವು ನೋಡಿ, ನಮ್ಮ ಅತ್ತೆಯವರು ಅಲ್ಲಿ ಮೇಲ್ಗಡೆ ಕೂತ್ಕೊಂಡ್ರು. ಅವ್ರಿಗೆ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥೇಳಿ ಮೇಲ್ಗಡೆ ಕೂತ್ಕೊಂಡ್ರು. ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನ ಅಲಂಕಾರ ಮಾಡಿದ್ದಾರೆ ಅಲ್ವಾ. ನಮಗಂತೂ ತುಂಬ ತುಂಬ ಖುಷಿ ಆಯಿತು. ಕಲಶ ನೋಡಿ, ಮೇಲ್ಗಡೆ ಕಲಶ ಇಟ್ಟಿದ್ದಾರೆ, ನಿನ್ನೆನೇ ಇಟ್ಟಿದ್ದದು. ಅದನ್ನೆಲ್ಲ ನೋಡ್ತಾ ನಿಂತ್ಕೊಂಡಿದ್ವಿ. ಹಾಗೆ ದೇವ್ರ ದರ್ಶನ ಮಾಡಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಗ ನೋಡಿ ದೇವಸ್ಥಾನದ ಬಂದ ತಕ್ಷಣ ಏನು ತಿಂಡಿ ತಿಂದಿರಲಿಲ್ಲಲ್ವಾ. ಈಗ ನಮ್ಮ ಶಾಪಿಗೆ ಹೋಗಿ ಈ ಕುರ್ಕುರೆ ಅದನ್ನೆಲ್ಲ ತೊಗೊಂಡು ಬಂದು ತಿಂದು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಕಿಚನ್ ಕೂಡ ಕ್ಲೀನ್ ಆಯಿತು. ನಾನು ಊಟ ಈಗ ಟೈಮು 9:45. ನಾನು ಊಟ 8 ಗಂಟೆ ಒಳಗೇ ಆಗ್ತದೆ. ಮನೆಯಲ್ಲಿ ಎಲ್ಲರದ್ದು ಊಟ ಆಗಬೇಕಲ್ವ. ಸೊ ಅವ್ರದ್ದೆಲ್ಲ ಊಟ ಆಯಿತು. 8:30 9 ಗಂಟೆ ಒಳಗೆ ಅವ್ರದ್ದು ಊಟ ಆಗುತ್ತೆ. ಊಟ ಆದಮೇಲೆ ನಾನೆಲ್ಲ ಕಿಚನ್ ಕಟ್ಟಿನ ಒಂದ್ಸಲ ನೀಟಾಗಿ ಒರೆಸ್ಕೊಂಡೆ. ಮಜ್ಜಿಗೆ ಎಲ್ಲ ಹಾಕೋದಿತ್ತು ಎಲ್ಲ ಹಾಕ್ಕೊಂಡೆ ಮೊಸರು ಮಾಡಲಿಕ್ಕೆ. ಈಗ ನೋಡಿ, ಇದು ಗ್ರಾಮ್ ಹುರುಳಿಕಾಳು, ಆಮೇಲೆ ಇದು ಪಚ್ಚೆಸರು ಕಾಳು. ಇದನ್ನೆರಡು ನೆನೆಸ್ತೀನಿ. ಈಗ ತೊಳೆದಿಟ್ಟಿದ್ದೆ, ಈಗ ನೆನೆಸಿದ್ರಾಯಿತು. ಇದು ಮೊಳಕೆ ತೆಗೆಯೋದು. ಇದನ್ನ ಕಿಚಡಿ ಮಾಡಲಿಕ್ಕೆ, ಹಾಗೆ ಡೈರೆಕ್ಟಾಗಿ ಕಿಚಡಿ ಮಾಡಲಿಕ್ಕೆ. ಸೊ ಹಾಗಾಗಿ ನಾಳೆ ನಮ್ಮ ಮನೇಲಿ ಬ್ರೇಕ್ಫಾಸ್ಟಿಗೆ ಹೊಂಬೆಸರು ಬೇಳೆದು ಕಿಚಡಿ, ಹೊಂಬೆಸರು ಬೇಳೆನೂ ಅಂತಾರೆ ಇದಕ್ಕೆ, ಪಚ್ಚೆಸರು ಕಾಳು ಅಂತಾರೆ. ಇದ್ರದ್ದು ಮೊಳಕೆ ತೆಗೆದಿಡೋದು. ಇದು ಕೋಸಂಬರಿ ಮಾಡಲಿಕ್ಕೆಲ್ಲ ಬೇಕಾಗತ್ತೆ. ಸೊ ಹಾಗಾಗಿ ಹುರುಳಿಕಾಳು, ಹೆಸರು ಕಾಳು ಎರಡನ್ನೂ ಕೂಡ ನೆನೆಸಿದ್ದಾಯಿತು ನೋಡಿ. ಇಲ್ಲಿಗೆ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.